ನಮ್ಮ ದೇಶದ ಜನರಿಗೆ ತಲೆ ಕೆಟ್ಟಾಗ ಏನು ಮಾಡ್ಬೋದು ಹೇಳಿ? ಅಂದರೆ ಫ್ರಸ್ಟ್ರೇಷನ್ ಅವರಿಗೆ ಬಂದಾಗ ಅವರು ಏನು ಮಾಡ್ತಾರೆ ಹೇಳಿ? ಅವ್ರ ತಲೆಯಲ್ಲಿ ಇರುವಂಥ ಎಲ್ಲ ಟೆನ್ಷನ್ಗಳನ್ನು ಅವರು ಯಾರ ಜೊತೆಗೆ ಮಾತಾಡ್ತಾರೋ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ನನ್ನ ಲೈಫ್ನಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ, ಅದು ಮಾಡಿದೆ, ಇದು ಮಾಡಿದೆ, ಇಲ್ಲದೆ ಇರುವಂಥ ಟೆನ್ಷನ್ಗಳನ್ನೆಲ್ಲ ತೊಗೊಂಬಂದು ಅವರು ಮಾತನ್ನು ಯಾರು ಕೇಳ್ತಾ ಇರ್ತಾರೋ, ಅಂದರೆ ನಾವು ಈಗ ಯಾರ್ದಾದ್ರು ಮಾತನ್ನು ಗಮನವಿಟ್ಟು ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಎದುರುಗಡೆ ಇರೋರು ಏನು ಮಾಡ್ತಾರೆ, ಅವ್ರ ಲೈಫ್ನಲ್ಲಿ ಆಗಿರುವಂಥ ನೆಗೆಟಿವ್ ಮೂಮೆಂಟ್ಸು, ವರ್ಸ್ಟ್ ಮೂಮೆಂಟ್ಸು, ಅವರಿಗೆ ಡಿಸ್ಟರ್ಬ್ ಆಗಿರುವಂಥ ಎಲ್ಲ ತಲೆನೋವನ್ನ ಹೇಳ್ಬಿಟ್ಟು ನಮಗೆ ಹೇಳುವಂಥ ನೆಪದಲ್ಲಿ ನಮಗೂ ಕೂಡ ಹಾಕೊಂಡ್ಬಿಟ್ಟು ರುಬ್ಬಿಡ್ತಾರೆ. ಅಂದರೆ ನಮಗೂ ನೇರವಾಗಿ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೊನೆಗೆ ನಾವು ಅವ್ರ ಮಾತನ್ನು ಕೇಳ್ತಾ ಕೇಳ್ತಾ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅಲ್ಲರಿ, ನಾವು ಇವ್ರ ಲೈಫ್ಗೆ ನಾವೇನು ಮಾಡಿದ್ದೀವಿ, ಇವ್ರು ಏನೇ ಹೇಳಿದ್ರು ನಾವು ಗಮನ ಇಟ್ಟು ಕೇಳ್ತಾ ಇದ್ದೀವಿ ಅಂತ ನಾವು ತಲೆ ಕೆಡಿಸ್ಕೊಂಡ್ಬಿಟ್ಟು ಕೂತಿರ್ಬೇಕು. ಇದರ ಅರ್ಥ ಏನಪ್ಪ ಅಂದರೆ, ಈಗ ನಾವು ಯಾರ್ದಾದ್ರೂ ಮಾತನ್ನ ಗಮನವಿಟ್ಟು ಕೇಳ್ತಾ ಇದ್ದೀವಿ ಅಂತ ತಿಳ್ಕೊಂಬಿಡಿ, ನಮ್ಮ ಎದುರುಗಡೆ ಇರೋರು ಮಾತಾಡ್ತಾ ಮಾತಾಡ್ತಾ ಅವ್ರದ್ದೇ ಆದಂಥ ಒಂದು ಕಂಫರ್ಟ್ ಝೋನ್ಗೆ ಹೋಗ್ತಾರೆ. ಹೋಗಿದ ಮೇಲೆ ಅವ್ರಿಗೆ ಪೂರ್ತಿ ಕನ್ಫರ್ಮ್ ಆಗಬೇಕು, ನಾವು ಈಗ ಏನೇ ಹೇಳಿದ್ರು ಇವ್ರು ಕೇಳ್ತಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ಸಾಕು. ಅವಾಗಲೇ ಅವ್ರದ್ದು ಅಸಲಿ ಫ್ರಸ್ಟ್ರೇಷನ್ ಡಂಪಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಅವ್ರ ಲೈಫ್ನಲ್ಲಿ ಇವರು ಮೋಸ ಮಾಡಿದ್ರು, ಅವರು ಮೋಸ ಮಾಡಿದ್ರು, ನಾನು ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ, ಕಾರಣ ಇಲ್ಲದೆ ಅವರೆಲ್ಲ ನಂಗೆ ಇಷ್ಟೊಂದು ತೊಂದರೆ ಕೊಟ್ಬಿಟ್ರು ಅಂಥೇಳಿ ಅವರಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಅವರು ಆ ಒಂದು ಬೈಯುವಂಥ ಮಾತನ್ನು ನಾವು ಯಾರು ಕೇಳ್ತಾ ಇದ್ದೀವೋ ನಮಗೂ ಕೂಡ ಶಾಕ್ ಆಗಿಬಿಡುತ್ತೆ. ಏನಪ್ಪ ಇದು, ನಾನು ಇವ್ರಿಗೆ ಏನು ತೊಂದರೆ ಕೊಟ್ಟಿಲ್ಲ, ಆದರೂ ಇವರು ಯಾಕೆ ಇಷ್ಟೊಂದು ಫ್ರಸ್ಟ್ರೇಷನ್ನ ಡಂಪ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ತಲೆ ಕೆಡಿಸ್ಕೊಬಿಡ್ಬೇಕು. ಈಗ ಇಂಥ ಒಂದು ಫ್ರಸ್ಟ್ರೇಷನ್ ಲೆವೆಲಿಂದ ಆಚೆ ಬರಬೇಕಂದ್ರೆ ಅದಕ್ಕಿರೋದು ಒಂದೇ ಒಂದು ಆಪ್ಷನ್. ಏನು ಗೊತ್ತಾ? ನಮ್ಮ ಎದುರುಗಡೆ ಇರೋರು ಮಾತಾಡಬೇಕಾದ್ರೆ ಅವ್ರಿಗೆ ನೇರವಾಗಿ ಹೇಳ್ಬಿಡ್ಬೇಕು, ನೋಡಿ ಗುರು, ನಿಮ್ಮ ಲೈಫ್ನಲ್ಲಿ ಆಗಿರುವಂಥ ಪ್ರಾಬ್ಲಮ್ಗೂ ನಮಗೂ ಏನೋ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳಿದ್ರೆ ಅವ್ರು ಕೇಳೋದಿಲ್ಲ. ಅವ್ರಿಗೆ ಆಗ ನಾವು ನಮ್ಮ ಲೈಫ್ನಲ್ಲಿ ನಡೆದಿರುವಂಥ ಫ್ರಸ್ಟ್ರೇಷನ್ನ ಅವರಿಗೆ ರಿಟರ್ನ್ ಗಿಫ್ಟ್ ಥರ ಕೊಡಬೇಕು. ಆಗಲೇ ಅವರು ಅರ್ಥ ಮಾಡ್ಕೊಳ್ಳೋದು. ಯಾಕೆ ಗೊತ್ತಾ? ಅವರು ಬಂದೀಗ ಹೇಳ್ತಾ ಇದ್ದಾರೆ ಅಂದರೆ ನಾವು ಅವ್ರ ಮಾತನ್ನು ಕೇಳ್ತಾ ಇದ್ದೀವಿ ಅಂದರೆ ನಮಗೆ ಅವ್ರಿಗಿಂತ ಜಾಸ್ತಿ ತಾಳ್ಮೆ ಇದೆ ಅಂತ ಅದರ್ಥ. ಅಂದರೆ ನಮ್ಮ ಲೈಫ್ನಲ್ಲಿ ನಡೆದಿರುವಂಥ ಕಹಿ ಘಟನೆಗಳು ಅವ್ರಿಗಿಂತ ಜಾಸ್ತಿ ಇದೆ ಅಂತ ಅದರ ಅರ್ಥ. ಯಾಕೆ ಹೇಳಿ? ಅವ್ರು ಏನೇ ಹೇಳಿದ್ರು ನಾವು ಗಮನವಿಟ್ಟು ಕೇಳ್ತಾ ಇರ್ತೀವಿ, ಅದು ಪೂರ್ತಿ ತಾಳ್ಮೆಯಿಂದ. ಕೊನೆಗೆ ನಮ್ಮ ತಾಳ್ಮೆ ಅವರು ಎಷ್ಟೇ ಹೇಳಿದ್ರು ಕೇಳುವಂಥ ತಾಳ್ಮೆ ನಮ್ಮ ಹತ್ರ ಇರುತ್ತೆ, ಆದರೆ ಕೇಳೋದಕ್ಕೆ ಹೋಗಬಾರ್ದು. ಅವರಿಗೆ ಆದಷ್ಟು ಬೇಗ ಅವರ ಫ್ರಸ್ಟ್ರೇಷನ್ನ ಮತ್ತೆ ಡಂಪ್ ಮಾಡೋದಕ್ಕೆ ಅವ್ರಿಗೆ ಅವಕಾಶನೇ ಕೊಡಬಾರ್ದು. ಅವರಿಗೆ ನೇರವಾಗಿ ಹೇಳ್ಬಿಡ್ಬೇಕು, ನೋಡಿ ಗುರು, ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದಕ್ಕೆ ನನ್ನ ಕಾರಣ ಅಲ್ಲ, ಅದಕ್ಕೆ ನನ್ನ ಶಾಂತಿ ನೆಮ್ಮದಿನ ಹಾಳು ಮಾಡಬೇಡ ಅಂತ ನೇರವಾಗಿ ಹೇಳ್ಬಿಡ್ಬೇಕು ಅವ್ರಿಗೆ. ಅಂದರೆ ಹೇಳುವಂಥ ರೀತಿ ಈ ಥರ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಎದುರುಗಡೆ ಇರೋರಿಗೆ ಮಾತಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ರೀತಿನಲ್ಲಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊತಾರೆ ಅಂತ. ಆ ಒಂದು ರೀತಿಯಲ್ಲಿ ಹೇಳಿ ಅವ್ರ ಜೊತೆಗೆ ಆದಷ್ಟು ಆ ಕನ್ವರ್ಸೇಷನ್ನ ಎಂಡ್ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇಲ್ಲ ಅಂದರೆ ಅವತ್ತಿನ ದಿನ ನಿಮ್ಮ ಶಾಂತಿ ನೆಮ್ಮದಿ ಸತ್ಯನಾಶ ಅಷ್ಟೇ.